ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಕಾವೇರಿ 2.0 ಅಥವಾ ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ನೀವು ಆನ್ಲೈನ್ ಸಿಸಿ ಮತ್ತು ಆನ್ಲೈನ್ ಇಸಿ ಯಾವ ತರ ಅಪ್ಲೈ ಮಾಡಬಹುದು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೀವು ಕಾವೇರಿ 2.0 ನಲ್ಲಿ ಯಾವ ತರ ರಿಜಿಸ್ಟರ್ ಮಾಡ್ಕೋಬಹುದು, ಆಸ್ತಿ ಯಾವ ತರ ನೀವು ಸರ್ಚ್ ಮಾಡಬಹುದು, UPI ಪೇಮೆಂಟ್ ಮುಖಾಂತರ ಅಥವಾ ಪೇಮೆಂಟ್ ಯಾವ ತರ ಮಾಡಬಹುದು ನೀವು UPI ಆಪ್ ಮುಖಾಂತರ, ಅಪ್ರೂವ್ ಆಗಿನ ಮೇಲೆ ಯಾವ ತರ ನೀವು PDF ನಲ್ಲಿ ಡೌನ್ಲೋಡ್ ಮಾಡಬಹುದು, ಪೆಂಡಿಂಗ್ ತೋರಿಸ್ತಾ ಇದೆ ಅಪ್ರೂವಲ್ ಆಗ್ತಾ ಇಲ್ಲ ಅವಾಗ ಏನ್ ಮಾಡಬೇಕು, ಸೊ ಡೀಟೇಲ್ ಆಗಿ ಎಲ್ಲ ಕೂಡ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಉದಾಹರಣೆಗೆ ಒಂದು ಆಸ್ತಿ ತಗೋತೀನಿ. ಗ್ರಾಮ ಪಂಚಾಯತ್ ನಲ್ಲಿ ಇದು ಆಸ್ತಿ ಬರುತ್ತೆ. ಎನ್ಎ ಆರ್ಡರ್ ಕಾಪಿ ಕೂಡ ಇದೆ, ಲೇಔಟ್ ಆರ್ಡರ್ ಕಾಪಿ ಕೂಡ ಇದೆ, ಲೇಔಟ್ ಮ್ಯಾಪ್ ಕೂಡ ಇದೆ ಅಂಡ್ ಡಿಜಿಟಲ್ ಖಾತಾ ಕೂಡ ಇದೆ. ಗ್ರಾಮ ಪಂಚಾಯತ್ ದಿಂದ ಡಿಜಿಟಲ್ ಖಾತಾ ಫಾರ್ಮ್ 911 ಕೂಡ ಇಲ್ಲಿ ಬಂದಿದೆ. ಓಕೆ, ಸೊ ಈ ತರ ಒಂದು ಆಸ್ತಿ ಇದೆ ಉದಾಹರಣೆಗೆ ಅಂತ ತಗೋತೀನಿ ನಾನು. ಓಕೆ, ಮೊದಲನೇಗೆ ಆನ್ಲೈನ್ ಸಿಸಿ ಯಾವ ತರ ಅಪ್ಲೈ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆನ್ಲೈನ್ ಸಿಸಿ ಅಂತಂದ್ರೆ ಸರ್ಟಿಫೈಡ್ ಕಾಪಿ ಅಂತ ಕರಿತೀವಿ, ರೈಟ್? ಸರ್ಟಿಫೈಡ್ ಕಾಪಿ ಅದು ಸೇಲ್ ಡೀಡ್ ಇರ್ಬೋದು, DTD ಅಂದ್ರೆ ಮಾರ್ಟಿಗೇಜ್ ಡೀಡ್ ಅಥವಾ ಡೆಪಾಸಿಟ್ ಆಫ್ ಟೈಟಲ್ ಡೀಡ್, ಬ್ಯಾಂಕ್ ಲಿಂದ ಏನ್ ಲೋನ್ ತಗೋತೀವಲ್ಲ ಅದಕ್ಕೆ DTD ಡೀಡ್ ಅಂತ ಕರಿತೀವಿ. ಓಕೆ, ಅದು ಇರ್ಬೋದು. ರಿಲೀಸ್ ಡೀಡು, ಲೀಸ್ ಡೀಡು, ಲೈಸೆನ್ಸ್ ಡೀಡು ಅಥವಾ ಪಾರ್ಟಿಷನ್ ಡೀಡು, ಗಿಫ್ಟ್ ಡೀಡು, ಈ ತರ ಸುಮಾರು ತರ ಡೀಡ್ ಅಥವಾ ರಿಜಿಸ್ಟ್ರೇಷನ್ ಆಗುತ್ತೆ, ರೈಟ್? ಸೊ ಎಲ್ಲಕ್ಕೆ ನಾವು ಏನಂತೀವಿ, ಆನ್ಲೈನ್ ಸಿಸಿ ಅಂತ ಅಂತೀವಿ, ರೈಟ್? ಸೊ ಈಗ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೆ ಸೇಲ್ ಡೀಡ್ ನಲ್ಲಿ ಯಾವ ತರ ಇರುತ್ತೆ ಅಂತ. ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ಓಕೆ, ಸೊ ಈಗ ಕಾವೇರಿ 2.0 ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ತರ ಒಂದು ವೆಬ್ಸೈಟ್ ಬರುತ್ತೆ. ನೀವು ನೋಡಬಹುದು URL www.kaveri.karnataka.go.in. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ, ರಿಜಿಸ್ಟರ್ ಅಂತ, ಓಕೆ, ಅಂಡ್ ಲಾಗಿನ್ ಅಂತ. ಸೊ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿ. ಯಾಕಂತಂದ್ರೆ ಫಸ್ಟ್ ಟೈಮ್ ಯೂಸ್ ಮಾಡಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ದು ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ನಿಮ್ಗೆ ಯಾವ ತರ ನಿಮ್ದು ಹೆಸರು ಇದೆಯಲ್ಲ ಆ ತರ ಎಲ್ಲ ಎಂಟರ್ ಮಾಡಿ, ಜೆಂಡರ್ ಎಂಟರ್ ಮಾಡಿ, ಮೊಬೈಲ್ ನಂಬರು, ಇಮೇಲ್ ID, ಸೆಕ್ಯೂರಿಟಿ ಟೈಪ್ ಕ್ವಶನ್ ಒಂದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ, ಆನ್ಸರ್ ಬರೀರಿ ಅಂಡ್ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಒಂದು ಇಮೇಲ್ ಮೆಸೇಜ್ ಕೂಡ ಬರುತ್ತೆ, ಇಮೇಲ್ ಕೂಡ ಬರುತ್ತೆ ಯಾವ ತರ ನಿಮ್ದು ರಿಜಿಸ್ಟ್ರೇಷನ್ ಆಗಿದೆ. ಸೊ ಇಲ್ಲಿ ಯೂಸರ್ ID, ಪಾಸ್ವರ್ಡ್ ಈ ತರ ಬರುತ್ತೆ ನಿಮ್ದು. ಓಕೆ, ಸೊ ಈಗ ನಿಮ್ಮ ಹತ್ರ ಯೂಸರ್ ID, ಪಾಸ್ವರ್ಡ್ ಎರಡು ಇದೆ ಅಂತ ಅನ್ಕೋತೀನಿ ನಾನು. ಸೊ ಇಲ್ಲಿ ಯೂಸರ್ ನೇಮ್ ಲಾಗಿನ್ ಅಂತ ಇರುತ್ತಲ್ಲ, ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ತರ ಅಪ್ಲಿಕೆಂಟ್ ಲಾಗಿನ್ ಅಂತ ಆಪ್ಷನ್ ಬರುತ್ತೆ. ಸೊ ನಿಮ್ದು ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದು OTP ಎಂಟರ್ ಮಾಡಬೇಕು ಅಂತ ಕೇಳುತ್ತೆ. ಸೊ OTP ಎಲ್ಲಿ ಬರುತ್ತೆ ಅಂತಂದ್ರೆ ಮೆಸೇಜ್ ಕೂಡ ಬರುತ್ತೆ ಅಂಡ್ ಮೇಲ್ ಕೂಡ ಬರುತ್ತೆ, ಸೇಮ್ OTP ನೇ ಬರುತ್ತೆ. ಸೊ OTP ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ತರ ನಿಮ್ದು ಹೋಮ್ ಪೇಜ್ ಅಥವಾ ಲಾಗಿನ್ ಆಗ್ತೀರಾ ನೀವು. ಇಲ್ಲಿ ಹೆಸರು ಕೂಡ ತೋರಿಸ್ತಿತ್ತು ನೋಡಿ, ವಿಷ್ಣು ಅಂತ ತೋರಿಸ್ತಾ ಇದೆ. ಓಕೆ, ಸೊ ಈಗ ನಿಮ್ಗೆ ಫಸ್ಟ್ ಆನ್ಲೈನ್ ಸಿಸಿ ಅಥವಾ ಸೇಲ್ ಡೀಡ್ ಅಂತ ಉದಾಹರಣೆಗೆ ಅಂತೀನಿ, ಅದು ನಿಮ್ಗೆ ಅಪ್ಲೈ ಮಾಡೋದಿದೆ. ಓಕೆ, ಸರ್ಟಿಫೈಡ್ ಕಾಪಿ. ಸೊ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತಿದೆ ನೋಡಿ, ಇಲ್ಲಿ ಮೇಲ್ಗಡೆ ನನ್ನ ಹೆಸರು ತೋರಿಸ್ತಾ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ, ಅಂದ್ರೆ ನೀವು ಬೇಕಂದ್ರೆ ಪಾಸ್ವರ್ಡ್ ಕೂಡ ಚೇಂಜ್ ಮಾಡಬಹುದು. ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಳೆ ಪಾಸ್ವರ್ಡ್ ಏನ್ ನಿಮ್ ಮೊಬೈಲಿಗೆ ಬರುತ್ತಲ್ಲ ಅದು ಎಂಟರ್ ಮಾಡಿ, ಹೊಸ ಪಾಸ್ವರ್ಡ್ ಎಂಟರ್ ಮಾಡಿ, ನಿಮ್ಗೆ ಯಾವ ತರ ಬೇಕು ಆ ತರ ಎಂಟರ್ ಮಾಡಿ ಚೇಂಜ್ ಮಾಡ್ಕೋಬಹುದು ನೀವು. ಓಕೆ, ಸೊ ಇಲ್ಲಿ ಚೇಂಜ್ ಅಂತ ಇರುತ್ತೆ, ಚೇಂಜ್ ಮಾಡ್ಕೋಬಹುದು. ಸೊ ಈಗ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ, ಹೊಸ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಈಗ ಒಂದು ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ವಾಟ್ ಯು ಆರ್ ಅಪ್ಲೈಯಿಂಗ್ ಫಾರ್, ನೀವು ಏನಕ್ಕೆ ಯಾವುದಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ಕೇಳುತ್ತೆ. ಓಕೆ, ಸೊ ಇಲ್ಲಿ ಸರ್ಟಿಫೈಡ್ ಕಾಪಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆನ್ಲೈನ್ ಸಿಸಿ ಅಂತ, ರೈಟ್? ಸೊ ನಿಮ್ಗೆ ಕಾಣ್ತಾ ಇಲ್ಲ, ಈ ತರ ಝೂಮ್ ಮಾಡ್ತೀನಿ ನೋಡಿ, ಸರ್ಟಿಫೈಡ್ ಕಾಪಿ ಆನ್ಲೈನ್ ಸಿಸಿ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ತರ ಪ್ರೀ ರಿಕ್ವಿಸಿಟ್ ಅಂತ ಕೇಳುತ್ತೆ, ನೀವು ಬೇಕಂತಂದ್ರೆ ಓದ್ಬೋದು. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ 2004 ಕಿಂತ ಮೊದಲು ಬೇಕು ನಿಮ್ಗೆ ಅಥವಾ 2004 ಕಿಂತ ನಂತರ ಬೇಕು ನಿಮ್ಗೆ ಅಂತಂದ್ರೆ. ಓಕೆ, ಸೊ ನಿಮ್ದೇನ್ ರಿಜಿಸ್ಟ್ರೇಷನ್ ಇದೆಯಲ್ಲ ಅದು ಯಾವಾಗ ಆಗಿದೆ ಅಂತ. ಸೊ ಇಲ್ಲಿ ನಾನು ಉದಾಹರಣೆಗೆ ಆಫ್ಟರ್ 1st January 2004 ನಂತರನೇ ಆಗಿದೆ ಇದು, ಸೊ ನನಗೆ ಅದೇ ಬೇಕು. ಸೊ ಇಲ್ಲಿ ಆಫ್ಟರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ಡಾಕ್ಯುಮೆಂಟ್ ಟೈಪ್ ಅಂತ ಇರುತ್ತೆ. ಸೊ ಡಾಕ್ಯುಮೆಂಟ್ ಟೈಪ್ ಮೇಲೆ ನೀವು ಕ್ಲಿಕ್ ಮಾಡಿ, ನಿಮ್ಗೆ ಇಲ್ಲಿ 3 ಆಪ್ಷನ್ ಬರುತ್ತೆ. ಫಸ್ಟ್ ಆಪ್ಷನ್ ಇದೆ ನೋಡಿ, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಸೊ ಈಗ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡಿಸ್ಟ್ರಿಕ್ಟ್ ಅಂತ ಇರುತ್ತೆ ನೋಡಿ, ಸೊ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಇದೆಯಲ್ಲ ಅದು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸಬ್ ರಿಜಿಸ್ಟರ್ ಆಫೀಸ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಬುಕ್ ಟೈಪ್ 1 ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೇಲ್ ಡೀಡ್ ಅಥವಾ ಈ ತರ ರಿಜಿಸ್ಟರ್ಡ್ ಇರುತ್ತಲ್ಲ ಅದಕ್ಕೆ ಬುಕ್ ಟೈಪ್ 1 ಅಂತ. ಬಹಳಷ್ಟು ಬುಕ್ಸ್ ಇರುತ್ತೆ, ಬುಕ್ ಟೈಪ್ 1 ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಈಗ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಅಂತ ಕೇಳುತ್ತೆ. ಸೊ ಅದು ಡಾಕ್ಯುಮೆಂಟ್ ನಂಬರ್ ನಾನು ಎಂಟರ್ ಮಾಡಬೇಕು. ಅಂಡ್ ಇಯರ್ ಆಫ್ ರಿಜಿಸ್ಟ್ರೇಷನ್, ಯಾವ ಫೈನಾನ್ಷಿಯಲ್ ಇಯರ್ ನಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿದೆ ಅಂತ. ಓಕೆ, ಸೊ ಇಲ್ಲಿ 21, 22 ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಈಗ ಸರ್ಚ್ ಅಂತ ಇರುತ್ತೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಇನ್ನೊಂದು ಪಾಯಿಂಟ್, ಈಗ ಡಾಕ್ಯುಮೆಂಟ್ ನಂಬರು ನನ್ನ ಹತ್ರ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಂಬರ್ ಎಂಟರ್ ಮಾಡೋದಕ್ಕೆ. ಇಲ್ಲ ಅಂತಂದ್ರೆ ಅದು ಸರ್ಚ್ ಆಗಂಗಿಲ್ಲ, ಮ್ಯಾಂಡೇಟರಿ ಇದೆ, ಕಂಪಲ್ಸರಿ ಇದೆ, ಡಾಕ್ಯುಮೆಂಟ್ ನಂಬರ್ ಎಂಟರ್ ಮಾಡಲೇಬೇಕು. ಈಗ ನನ್ನ ಹತ್ರ ಡಾಕ್ಯುಮೆಂಟ್ ನಂಬರ್ ಇಲ್ಲ, ಅವಾಗ ಏನ್ ಮಾಡಬೇಕು? ಸೊ ಡಾಕ್ಯುಮೆಂಟ್ ನಂಬರ್ ನೀವು ಯಾವ ತರ ತಿಳ್ಕೋಬಹುದು? ಸೊ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ ನಾನು. ಓಕೆ, ಈ ತರ ಒಂದು ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ, ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈ ವಿಡಿಯೋ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದು ನೋಡ್ಕೊಂಡು ನೀವು ಡಾಕ್ಯುಮೆಂಟ್ ನಂಬರ್ ತಿಳ್ಕೋಬಹುದು, ಅಥವಾ ಒಂದು ಸೊಲ್ಯೂಷನ್, ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದೆ ನಾನು, ತೋರಿಸಿದ್ದೆ. ಓಕೆ, ಸೊ ಈಗ ಡಿಸ್ಟ್ರಿಕ್ಟ್ ಇದೆ, ರೈಟ್. ಸೊ ಈಗ BBMP ಅಥವಾ BBMP ಅಲ್ಲ, ಬೆಂಗಳೂರು ಡಿಸ್ಟ್ರಿಕ್ಟ್ ಇದೆ ನಂದು. ಓಕೆ, ಈಗ ಬೆಂಗಳೂರು ಡಿಸ್ಟ್ರಿಕ್ಟ್ ಈ ಡಿಸ್ಟ್ರಿಕ್ಟ್ ಆಪ್ಷನ್ ಅಲ್ಲಿ ತೋರಿಸ್ತಾ ಇಲ್ಲ, ರೈಟ್. ಸೊ ಬೀದರ್ ತೋರಿಸ್ತಾ ಇದೆ, ಗುಲ್ಬರ್ಗ ತೋರಿಸ್ತಾ ಇದೆ, ಬಟ್ ಬೆಂಗಳೂರು ಆಪ್ಷನ್ ತೋರಿಸ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು? ಯಾಕೆ ಈ ತರ ಆಪ್ಷನ್ ಬೆಂಗಳೂರು ತೋರಿಸ್ತಾ ಇಲ್ಲ ಅಂತ ಒಂದು ಬಹಳಷ್ಟು ಜನ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಅದು ಕೂಡ ನಾನು ಇದೇ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಬೆಂಗಳೂರು ಆಪ್ಷನ್ ಇದೆ ಅಥವಾ ಇಲ್ಲ, ಇದ್ರೆ ಯಾವ ತರ ಆಪ್ಷನ್ ಇದೆ, ನೀವು ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು, ಅದು ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದೇ ಸೇಮ್ ವಿಡಿಯೋನಲ್ಲಿ, ರೈಟ್. ಸೊ ಇದರಿಂದ ನೀವು ಅದು ಕೂಡ ತಿಳ್ಕೋಬಹುದು. ಸೊ ಈಗ ಡಾಕ್ಯುಮೆಂಟ್ ನಂಬರು ಎಲ್ಲ ನಾನು ಎಂಟರ್ ಮಾಡಿದೆ. ಸರ್ಚ್ ಅಂತ ಇರುತ್ತೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ತರ ಫಸ್ಟ್ ಪೇಜ್ ಏನಿರುತ್ತೆ ಅಲ್ಲ, ನಿಮ್ದು ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇದ್ರೆ ಸೇಲ್ ಡೀಡ್ದು ಫಸ್ಟ್ ಪೇಜ್ ಕಾಣುತ್ತೆ ನಿಮ್ಗೆ. ಓಕೆ, ಓನ್ಲಿ ಫಸ್ಟ್ ಪೇಜ್ ಕಾಣುತ್ತೆ. ಓಕೆ, ಸೊ ಈಗ ಅದ್ರ ಕೆಳಗಡೆ ಈ ತರ 2 ಚೆಕ್ ಮಾರ್ಕ್ ಅಥವಾ ಚೆಕ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ನೀವು ಈ ತರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ನಿಮ್ಗೆ ಪೂರ್ತಿ ಸೇಲ್ ಡೀಡು ಬೇಕು ಅಂತಂದ್ರೆ ದುಡ್ಡು ಪೇ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲ ಅಂತಂದ್ರೆ ಓನ್ಲಿ ಫಸ್ಟ್ ಪೇಜ್ ಕಾಣುತ್ತೆ. ಸೊ ಇವೆರಡು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಪ್ಲಿಕೇಶನ್ ಸಮ್ಮರಿ ಕಾಣುತ್ತೆ, ಅಪ್ಲಿಕೇಶನ್ ನಂಬರ್ ಕಾಣುತ್ತೆ, ಸರ್ಟಿಫೈಡ್ ಕಾಪಿ, ಈ ತರ ನಿಮ್ ಹೆಸರು, ಓಕೆ, ಈ ತರ ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಇದ್ರ ಕೆಳಗಡೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಥವಾ ಟೋಟಲ್ ಪೇಮೆಂಟ್ ನೀವು ಎಷ್ಟು ಮಾಡಬೇಕು, ಅಪ್ಲಿಕೇಶನ್ ಫೀಸು, ಸರ್ಚ್ ಫೀಸು, ಕಾಪಿ ಫೀಸು ಅಂಡ್ ಸ್ಟಾಂಪ್ ಡ್ಯೂಟಿ ಎಲ್ಲ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ನೀವು ನೋಡಬಹುದು ಈ ತರ. ಅದ್ರ ಕೆಳಗಡೆ ಇಲ್ಲಿ ಒಂದು ಫಸ್ಟ್ ಪೇಜ್ ಇದೆಯಲ್ಲ, ಅದು ಕೂಡ ಇಲ್ಲಿ ತೋರಿಸುತ್ತೆ. ಅಂಡ್ ನೀವು ಬೇಕಂತಂದ್ರೆ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಬಟನ್ ಇದೆ. ಸೊ ಇದು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಪೇಜ್ ಅಥವಾ ಫಸ್ಟ್ ಪೇಜ್ ಏನಿದೆಯಲ್ಲ ಅದು ನೀವು ಡೌನ್ಲೋಡ್ ಮಾಡಬಹುದು. ಓಕೆ, ಸ್ವಲ್ಪ ಮೇಲ್ಗಡೆ ಹೋಗ್ತೀನಿ. ಈಗ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಮೆಂಟ್ ಇನ್ಸ್ಟ್ರಕ್ಷನ್ಸ್ ಕಾಣುತ್ತೆ ನಿಮ್ಗೆ. ನೀವು ಬೇಕಂತಂದ್ರೆ ಡೀಟೇಲ್ ಆಗಿ ಇಲ್ಲಿ ಓದ್ಬೋದು. ಏನಿದೆ ಇಂಪಾರ್ಟೆಂಟ್ ಅಂತಂದ್ರೆ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟ್ ಆಗಿರಬೇಕು, ಸ್ಟೇಬಲ್ ಇರಬೇಕು. ಅಂಡ್ ನೀವು ಬ್ರೌಸರ್ ಅನ್ನ ಕ್ಲೋಸ್ ಮಾಡಬೇಡಿ ಅಥವಾ ರಿಫ್ರೆಶ್ ಮಾಡಬೇಡಿ, ಅದು ಆಟೋಮೆಟಿಕ್ಲಿ ಆಗುತ್ತೆ. ಅದಕ್ಕೆ ಪ್ರೊಸೆಸ್ ಆಗ್ಲಿಕ್ಕೆ ಟೈಮ್ ಇರುತ್ತೆ. ಸೊ ಅದು ಪ್ರೊಸೆಸ್ ಆಗ್ಲಿಕ್ಕೆ ನೀವು ಬಿಡಬೇಕು. ಅಂಡ್ ಇನ್ನೊಂದು ಪಾಯಿಂಟ್ ನೋಡಿ, ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ ಇನ್ ದ ಖಜಾನೆ ಪೇಜ್ ಅಂಡ್ ಬ್ಯಾಂಕ್ ಪೇಜ್ ಅಂಟಿಲ್ ಟ್ರಾನ್ಸಾಕ್ಷನ್ ಇಸ್ ಕಂಪ್ಲೀಟ್. ಸೊ ಅದು ಪ್ರೊಸೆಸ್ ಆಗೋವರೆಗೂ ನೀವು ವೇಟ್ ಮಾಡಿ ಅಂತ ಹೇಳ್ತಾ ಇದೆ. ಅಂಡ್ ಇಲ್ಲಿ ಯಾವುದೇ ರೀತಿಯ ಇಫ್ ನೀವು ಮೊಬೈಲ್ ನಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಕಾಲ್ಸ್ ಅನ್ನ ತಗೋಬೇಡಿ. ಇಲ್ಲಿ ಹೇಳಿದೆ ನೋಡಿ, ಅವಾಯ್ಡ್ ಟೇಕಿಂಗ್ ಕಾಲ್ಸ್ ವೆನ್ ಪೇಮೆಂಟ್ ಈಸ್ ಮೇಡ್ ಥ್ರೂ UPI. ಸೊ ಕಾಲ್ಸ್ ಅನ್ನ ಅಟೆಂಡ್ ಮಾಡಬೇಡಿ. ಅಂಡ್ ಮುಂಜಾನೆ 7:30 ಅಥವಾ 7:30 AM ದಿಂದ 9 AM ವರೆಗೂ, ಅಂಡ್ ರಾತ್ರಿ 8 PM ದಿಂದ 10:30 PM ವರೆಗೂ. ಸೊ ಈ ಮಧ್ಯದ ಏನ್ ಟೈಮ್ ಇರುತ್ತಲ್ಲ, ಇಲ್ಲಿ ನೀವು ಪೇಮೆಂಟ್ ಮಾಡಬೇಡಿ. ಯಾಕಂತಂದ್ರೆ ಮುಂಜಾನೆ ಮತ್ತೆ ರಾತ್ರಿ ಇದು ಡೈಲಿ ಮೇಂಟೆನೆನ್ಸ್ ನಲ್ಲಿ ಹೋಗುತ್ತೆ. ಇದು ಖಜಾನೆ ಇದೇನ್ ಸಾಫ್ಟ್ವೇರ್ ಅಥವಾ ಇದೇನ್ ಸಿಸ್ಟಮ್ ಇದೆಯಲ್ಲ, ಸೊ ಇದು ಡೈಲಿ ಮೇಂಟೆನೆನ್ಸ್ ನಲ್ಲಿ ಹೋಗುತ್ತೆ. ಸೊ ಇಲ್ಲಿ ಬೇಸಿಕಲಿ ಏನ್ ಹೇಳ್ತಂದ್ರೆ ಮುಂಜಾನೆ 9 ಗಂಟೆ ನಂತರ ಅಂಡ್ ರಾತ್ರಿ 8 ಗಂಟೆ ಒಳಗಡೆ, ಸೊ ಈ ಟೈಮ್ ನಲ್ಲಿ ನೀವು ಪ್ರೊಸೆಸ್ ಮಾಡಬಹುದು, ಪೇಮೆಂಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಡೀಟೇಲ್ ಆಗಿ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಲಾಸ್ಟ್ ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಇಲ್ಲಿ ಸ್ವಲ್ಪ ಪೆಂಡಿಂಗ್, ಇಫ್ ಪೇಮೆಂಟ್ ನಿಮ್ದು ಪೆಂಡಿಂಗ್ ತೋರಿಸ್ತಾ ಇದೆ ಅಂತಂದ್ರೆ ಸ್ವಲ್ಪ ಟೈಮ್ ಕೊಡಿ, 24 hours ನಲ್ಲಿ ಅದು ಅಪ್ಡೇಟ್ ಆಗುತ್ತೆ, ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಓಕೆ, ಸೊ 24 hours ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ.
ಇಲ್ಲಿ ಸೆಲೆಕ್ಟ್ ಮೇಲೆ ನೀವು ಮೋಡ್ ಆಫ್ ಪೇಮೆಂಟ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಮತ್ತು RTGS ನೆಫ್ಟ್ ಅಂತ ಕೇಳುತ್ತೆ. ಫಸ್ಟ್ ಆಪ್ಷನ್ ನೆಟ್ ಬ್ಯಾಂಕಿಂಗ್ ಇದೆಯಲ್ಲ ಇದೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಟೈಪ್ ಆಫ್ ಇ ಪೇಮೆಂಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ಆಪ್ಷನ್ ಬರುತ್ತೆ. ಇಲ್ಲಿ ಮೂರನೇದು ಆಪ್ಷನ್ ಏನಿದೆಯಲ್ಲ SBI ಇ ಪೇ ಅಗ್ರಿಗೇಟರ್ ಇದು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇದು ಈಸಿ ಇದೆ. ಓಕೆ, ಸೊ ಮೂರನೇ ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಇರುತ್ತೆ ಅಂಡ್ ಇದು ಚೆಕ್ ಮಾರ್ಕ್ ಇದೆಯಲ್ಲ ಇದು ಚೆಕ್ ಮಾರ್ಕ್ ಇದೆಯಲ್ಲ ಇದು ಕೂಡ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಪ್ಷನ್ ಇದೆ ನೋಡಿ UPI ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ UPI ID ಎಂಟರ್ ಮಾಡಬಹುದು ಅಥವಾ UPI QR ಕೋಡ್. ಸೊ ನಾನು QR ಕೋಡ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ UPI QR ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಪೇ ನೌ ಅಂತ ಇರುತ್ತೆ. ಪೇ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು QR ಕೋಡ್ ಕಾಣುತ್ತೆ. ಸೊ ನಿಮ್ದು UPI ಆಪ್ ಇರಬಹುದು. ಸೊ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಈ ತರ ಅಮೆಜಾನ್ ಪೇ. ಸೊ ಇದರಿಂದ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಅನ್ನ UPI ಪಿನ್ ಅನ್ನ ಎಂಟರ್ ಮಾಡಿ ಪೇಮೆಂಟ್ ಮಾಡಬಹುದು. ಓಕೆ, ಸೊ ಈಗ ವೇಟ್ ಮಾಡಿ, ಅದು ಆಟೋಮೆಟಿಕ್ಲಿ ಈ ಪೇಜಿಗೆ ಬರುತ್ತೆ. ಓಕೆ, ಸೊ ಇಲ್ಲಿ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಕೂಡ ಇದೆ. ಸೊ ಇಲ್ಲಿ ಕೆಳಗಡೆ ಪ್ರಿಂಟ್ ಚಾಲಾನ್ ರಿಸಿಪ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು PDF ನಲ್ಲಿ ಈ ತರ ಸೇವ್ ಆಸ್ PDF ಮಾಡ್ಕೋಬಹುದು ಅಂಡ್ PDF ಮೇಲೆ ನೀವು ಕ್ಲಿಕ್ ಇದು ಸೇವ್ ಮಾಡ್ಕೊಂಡು ಇಟ್ಕೋಬಹುದು ನಿಮ್ದು ಫ್ಯೂಚರ್ ರೆಫರೆನ್ಸಿಗೆ. ಓಕೆ, ಸೊ ಇದು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ದು ಮೇನ್ ಪೇಜ್ ಇರುತ್ತಲ್ಲ, ಲಾಗಿನ್ ಮಾಡಿದ್ಮೇಲೆ ಇಲ್ಲಿ ಕಾಣುತ್ತೆ ಅಪ್ಲಿಕೇಶನ್ ನಂಬರು, ಡೇಟು, ಅಪ್ಲಿಕೇಶನ್ ಟೈಪ್ ಯಾವ್ದಿದೆ, ಆನ್ಲೈನ್ CC ಅಪ್ಲಿಕೇಶನ್, ರೆಡಿ ಫಾರ್ ಇ ಸೈನ್ ಅಂತ. ಓಕೆ, ಸೊ ಇಲ್ಲಿ ನೋಡಿ ಅಪ್ಲಿಕೇಶನ್ ನಂಬರ್ ಇದೆ. ಇಲ್ಲಿ ಆಕ್ಷನ್ ನಲ್ಲಿ ಇ ಸೈನ್ ಅಂತ ಕಾಣುತ್ತೆ. ಇ ಸೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಮ್ಮರಿ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಆಲ್ರೆಡಿ ನೀವು ಪೇಮೆಂಟ್ ಮಾಡಿದಿರಿ. ಟೋಟಲ್ ಅಮೌಂಟ್ ಪೇಡ್ 250 rupees ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡಿ 250 rupees ಆಲ್ರೆಡಿ ಪೇಡ್ ಆಗಿದೆ. ಸೊ ಕ್ಲಿಕ್ ಟು ಇ ಸೈನ್ ಅಂತ ಇಲ್ಲಿ ಆಪ್ಷನ್ ಕಾಣುತ್ತೆ ನಿಮಗೆ. ಓಕೆ, ಸೊ ಕ್ಲಿಕ್ ಟು ಇ ಸೈನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ಆಧಾರ್ ನಂಬರ್ ಎಂಟರ್ ಮಾಡಿ, ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ನಿಮ್ದು ಆಧಾರ್ ನಂಬರ್ ಗೆ ಮೊಬೈಲ್ ನಂಬರ್ ಲಿಂಕ್ಡ್ ಇರುತ್ತೆ ಅಲ್ಲ, ಸೊ OTP ಬರುತ್ತೆ. ಓಕೆ, ಸೊ ಆ OTP ಏನ್ ಮೊಬೈಲ್ ನಂಬರಿಗೆ ಬರುತ್ತಲ್ಲ, ಆಧಾರ್ ಲಿಂಕ್ಡ್ ಯಾವ್ದು ಮೊಬೈಲ್ ನಂಬರ್ ಇದೆ ಅದಕ್ಕೆ ಬರುತ್ತೆ. ಸೊ ಆ OTP ಅನ್ನ ನೀವು ಎಂಟರ್ ಮಾಡಬೇಕು. ಓಕೆ, ಸೊ ಎಂಟರ್ ಮಾಡಿ. ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಅಪ್ಲಿಕೇಶನ್ ಸಮ್ಮರಿಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಅಗೇನ್ ಪೇಮೆಂಟ್ ಡೀಟೇಲ್ಸ್ ಕಾಣುತ್ತೆ. ಮತ್ತೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಫಾರ್ಮ್ 22 ಆಲ್ರೆಡಿ ಜನರೇಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡಿ ಫಾರ್ಮ್ 22 ಅಂತ ಇಲ್ಲಿ ಕಾಣುತ್ತೆ. ಅಂದ್ರೆ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಓಕೆ, ಸಕ್ಸಸ್ಫುಲಿ ನೀವು ಇದು ಫ್ಯೂಚರ್ ರೆಫರೆನ್ಸ್ ಅಂತ ಇಟ್ಕೋಬಹುದು. ಓಕೆ, ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಬಟನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. PDF ನಲ್ಲಿ ಇದು ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇನ್ನು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಇಲ್ಲಿ. ಓಕೆ, ಸೊ ಇದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಸಕ್ಸೆಸ್ ಅಂತ ಒಂದು ಪಾಪ್ ಅಪ್ ಬರುತ್ತೆ. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಟು SR ಅಂತಂದ್ರೆ ಸಬ್ ರಿಜಿಸ್ಟ್ರಾರ್ ಸಕ್ಸೆಸ್ಫುಲಿ. ಯು ವಿಲ್ ಬಿ ನೋಟಿಫೈಡ್ ಆನ್ ಎನಿ ಸ್ಟೇಟಸ್ ಚೇಂಜ್, ಪ್ಲೀಸ್ ಸೇವ್ ದಿಸ್. ಸೊ ಇಲ್ಲಿ ಒಂದು ಸೇವ್ ದಿಸ್ ಏನಿದೆಲ್ಲ ಇದು ನಿಮ್ದು ಮೊಬೈಲಿಗೆ ಕೂಡ ಬರುತ್ತೆ. ಸೇಮ್ ಮೆಸೇಜ್ ಕೂಡ ಬರುತ್ತೆ. ಒಂದು ಸಕಾಲ್ ನಂಬರ್ ಅಂತ ಬರುತ್ತೆ. ಓಕೆ, ಮೆಸೇಜ್ ನಲ್ಲಿ. ಓಕೆ, ಸೊ ಇದೇನು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದು ನಂಬರ್. ಓಕೆ, ಸೊ ಇದು ಸಕಾಲ್ ನಂಬರು ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಅಥವಾ ನಿಮ್ದು ಮೊಬೈಲ್ ನಲ್ಲಿ ಮೆಸೇಜ್ ಇರುತ್ತಲ್ಲ ಅಲ್ಲಿ ಕೂಡ ಬರುತ್ತೆ. ಬಟ್ ಇದು ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ರೈಟ್. ಸೊ ಈಗ ಕ್ಲೋಸ್ ಅಂತ ಇರುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಈಗ ನಿಮ್ದು ಅಪ್ಲಿಕೇಶನ್ ನೋಡಿ ಅಲಾಟೆಡ್ ಟು FDA SDA ಫ್ರಮ್ SRO ಫಾರ್ ಪ್ರಿಪರೇಷನ್. ಓಕೆ, ಇಲ್ಲಿ ವ್ಯೂ ಫಾರ್ಮ್ 22 ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ವ್ಯೂ ಫಾರ್ಮ್ 22 ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಈಗ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂಡ್ ಇದು SRO ಹತ್ರ ಹೋಗಿದೆ. ಓಕೆ, ಇಲ್ಲಿ ವ್ಯೂ ಫಾರ್ಮ್ 22 ಅಂತ ಕೂಡ ತೋರಿಸ್ತಾ ಇದೆ. ಸೊ ಈಗ ನೆಕ್ಸ್ಟ್ ಮುಂದೆ ಹೇಳ್ತೇನೆ ಇದ್ರ ಮುಂದೆ. ಬಟ್ ಈಗ ಸದ್ಯಕ್ಕೆ ಆನ್ಲೈನ್ EC ಯಾವ ತರ ನೀವು ಡೌನ್ಲೋಡ್ ಮಾಡಬಹುದು, ಅಪ್ಲೈ ಮಾಡಬಹುದು ಅಂತ ಇದು ಹೇಳ್ತೀನಿ ನಿಮ್ಗೆ. ಓಕೆ, ಸೊ ಈಗ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಕರಿತೀವಿ ECಗೆ. ಓಕೆ, ಅಥವಾ ಋಣಭಾರ್ ಪ್ರಮಾಣ ಪತ್ರ ಈ ತರನು ಕರಿಬಹುದು. ಓಕೆ, ಸೊ ಈಗ ಅಗೇನ್ ಸೇಮ್ ಲಾಗಿನ್ ಮಾಡ್ಕೋಬೇಕು. ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ತರ ಡೀಟೇಲ್ಸ್ ಬರುತ್ತೆ, ಯಾವ್ದು ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಸೆಂಟರ್ ನಲ್ಲಿ ಇದೆ ನೋಡಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಆನ್ಲೈನ್ EC ಅಂತ. ಓಕೆ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಡೀಟೇಲ್ಸ್ ಬರುತ್ತೆ. ಓದ್ಕೊಳ್ಳಿ ಒಂದ್ಸರ್ತಿ. ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಓಕೆ, ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಕೇಳುತ್ತೆ 2004 ಕಿಂತ ಮೊದಲು ಅಥವಾ ನಂತರ ಬೇಕು ನಿಮ್ಗೆ. ಸೊ ನನಗೆ ಆಫ್ಟರ್ 2004 ಬೇಕು. ಸೊ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಇಲ್ಲಿ ಆಪ್ಷನ್ ಇದೆ ನೋಡಿ, ಡಿಸ್ಟಿಕ್ ಎಲ್ಲ ಇದು ಮಾಡಬೇಕು. ಸೊ ಇಲ್ಲಿ ಎರಡು ಆಪ್ಷನ್ ಇದೆ, ಸರ್ಚ್ ಬೈ ಪಾರ್ಟಿ ನೇಮ್, ಸರ್ಚ್ ಬೈ ಪ್ರಾಪರ್ಟಿ ನಂಬರ್. ಸೊ ನಾನು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ ಪಾರ್ಟಿ ನೇಮ್ ನಿಂದ. ಸೊ ನಾನೇನ್ ಮಾಡ್ತೀನಿ, ಸರ್ಚ್ ಬೈ ಪ್ರಾಪರ್ಟಿ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋತೀನಿ, ತಾಲೂಕಾ ಸೆಲೆಕ್ಟ್ ಮಾಡ್ಕೋತೀನಿ, ಹೋಬ್ಳಿ ಯಾವ್ದಿದೆ, ಇಂಡೆಕ್ಸ್ ಟು ವಿಲೇಜ್ ಯಾವ್ದಿದೆ ಅಂತ. ಓಕೆ, ಅಂಡ್ ಅಗ್ರಿಕಲ್ಚರ್ ಬೇಕಾ ನಾನ್ ಅಗ್ರಿಕಲ್ಚರ್. ಸೊ ನನಗೆ ನಾನ್ ಅಗ್ರಿಕಲ್ಚರ್ ಎನೆ ಅಂತ ಹೇಳೋದಲ್ಲ ನಿಮಗೆ, ನಾನ್ ಅಗ್ರಿಕಲ್ಚರ್ ಅಂತಂದ್ರೆ ಎನೆ ಲ್ಯಾಂಡ್, ಓಕೆ, ಎನೆ ಪ್ಲಾಟ್ ಇದೆ ಅಂತ, ಅಥವಾ ಎನೆ ಪ್ರಾಪರ್ಟಿ ಇದೆ. ಓಕೆ, ಸೊ ಈಗ ಈ ತರ ಎಲ್ಲ ಡೀಟೇಲ್ಸ್ ನಾನು ಎಂಟರ್ ಮಾಡ್ತೀನಿ. ನೆಕ್ಸ್ಟ್, ಈಗ ಇದೇನು ಆಸ್ತಿ ಇದೆಯಲ್ಲ, ಓಕೆ, ಇದು ಬೀದರ್ ಡಿಸ್ಟಿಕ್ ನಲ್ಲಿ ಇದೆ. ಓಕೆ, ಆದ್ರೆ ನನಗೆ ತಾಲೂಕಾ ಗೊತ್ತಿಲ್ಲ ಅಥವಾ ಡಿಸ್ಟಿಕ್ ಗೊತ್ತಿಲ್ಲ. ಓಕೆ, ಈ ತರನು ಇರಬಹುದು. ಅಂಡ್ ನನಗೆ ಡಿಸ್ಟಿಕ್ನು ಗೊತ್ತಿಲ್ಲ, ತಾಲೂಕಾನು ಗೊತ್ತಿಲ್ಲ, ಅಂಡ್ ಹೋಬ್ಳಿ ಟೌನ್ ಯಾವ್ದಿದೆ ಅದು ಕೂಡ ಗೊತ್ತಿಲ್ಲ, ಅಂಡ್ ಇಂಡೆಕ್ಸ್ ಟು ವಿಲೇಜ್ ಅಂದ್ರೆ ನಂದು ಯಾವ್ದು ಹಳ್ಳಿನಲ್ಲಿದೆ ಅದು ಕೂಡ ಗೊತ್ತಿಲ್ಲ. ಅಂದ್ರೆ ನಂದು ಆಸ್ತಿ ನನಗೆ ಗೊತ್ತಿದೆ ಎಲ್ಲಿದೆ ಅಂತ, ಬಟ್ ಅದು ಯಾವ ಡಿಸ್ಟಿಕ್ ನಲ್ಲಿ ಬರುತ್ತೆ, ತಾಲೂಕಾ ಯಾವುದು, ಹೋಬ್ಳಿ ಯಾವುದು, ವಿಲೇಜ್ ಯಾವುದು, ಹಳ್ಳಿ ಯಾವುದು. ಸೊ ಇಲ್ಲಿ ಕರೆಕ್ಟ್ ಆಗಿ ಎಲ್ಲ ನಾನು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಅದು ಕರೆಕ್ಟ್ ಫೆಚ್ ಆಗಂಗಿಲ್ಲ, ರೈಟ್. ಬಟ್ ನನಗೆ ಪ್ರಶ್ನೆ ಏನು ಅಂತಂದ್ರೆ, ನಂದು ಆಸ್ತಿ ಎಲ್ಲಿದೆ ಎಕ್ಸಾಕ್ಟ್ಲಿ, ತಾಲೂಕಾ, ಹೋಬ್ಳಿ, ವಿಲೇಜ್ ಇವೆಲ್ಲ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಓಕೆ, ಇದರಲ್ಲಿ ಇನ್ನೊಂದು ನಾನು ಜೋಡಿಸ್ತೀನಿ, ಏನು ಅಂತಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಕೂಡ ಯಾವ್ದಿದೆ ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಓಕೆ, ಸೊ ಈಗ ಈ ತರ ಬಹಳಷ್ಟು ಜನ ಪ್ರಶ್ನೆ ಇರಬಹುದು, ರೈಟ್. ಯಾಕಂತಂದ್ರೆ ಹೋಬ್ಳಿ ಯಾವ್ದಿದೆ ಕನ್ಫ್ಯೂಷನ್ ಇರಬಹುದು, ವಿಲೇಜ್ ಯಾವ್ದಿದೆ, ಹಳ್ಳಿ ಯಾವ್ದಿದೆ ಅದು ಕೂಡ ಕನ್ಫ್ಯೂಷನ್ ಇರಬಹುದು. ಓಕೆ, ಸೊ ಇದಕ್ಕೆ ಅಂತ ಈಗ ಇದೇನು ಆಸ್ತಿ ಇದೆಯಲ್ಲ, ಇದರ ರಿಲೇಟೆಡ್ ಇವೆಲ್ಲ ಡೀಟೇಲ್ಸ್ ನಾವು ಯಾವ ತರ ತಿಳ್ಕೊಬಹುದು ಅಂತ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾರೆ ನನಗೆ. ಓಕೆ, ಸೊ ಇದಕ್ಕೆ ಅಂತ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಓಕೆ, ಸೊ ಈ ವಿಡಿಯೋ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ನೋಡ್ಬಿಟ್ಟು ನೀವು ಏನ್ ತಿಳ್ಕೊಬಹುದು ಅಂತಂದ್ರೆ, ನಿಮ್ಮ ಆಸ್ತಿ ಯಾವ ಡಿಸ್ಟಿಕ್ ನಲ್ಲಿ ಬರುತ್ತೆ, ತಾಲೂಕಾ ಯಾವುದು, ಹೋಬ್ಳಿ ಯಾವುದು, ವಿಲೇಜ್ ಯಾವುದು, ಸರ್ವೆ ನಂಬರ್ ಯಾವುದು, ಸಬ್ ರಿಜಿಸ್ಟರ್ ಆಫೀಸ್ ಯಾವ್ದಿದೆ, ಸೊ ಎಲ್ಲಾ ಕೂಡ ನೀವು ಇಲ್ಲಿ ಒಂದು ಕ್ಲಿಕ್ ಅಥವಾ ಬಹಳ ಈಸಿ ಆಪ್ಷನ್ ಇಂದ ತಿಳ್ಕೊಬಹುದು. ಓಕೆ, ಸೊ ನಿಮಗೆ ಬೇಕಂತಂದ್ರೆ ಈ ವಿಡಿಯೋ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ರೈಟ್. ನೆಕ್ಸ್ಟ್, ಸೊ ಈಗ ಅದು ಆಯ್ತು, ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದೆ. ಈಗ ಇಲ್ಲಿ ಪ್ರಾಪರ್ಟಿ ನಂಬರ್ ಟೈಪ್ ಅಂತ ಇರುತ್ತೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಬಹಳಷ್ಟು ಪಾಯಿಂಟ್ಸ್ ಅನ್ನ ಅಥವಾ ಆಪ್ಷನ್ ಅನ್ನ ತೋರಿಸುತ್ತೆ. ಓಕೆ, ಸೊ ಉದಾಹರಣೆಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. BBMP ನಲ್ಲಿ ನಿಮ್ದು ಆಸ್ತಿ ಇದ್ರೆ BBMP PID ನಂಬರ್ ಅಂತ ಇರುತ್ತೆ. BDA ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅದರಲ್ಲಿದ್ರೆ ಅದು ನಿಮ್ದು ಆಸ್ತಿ ಇದೆ ಅಂತಂದ್ರೆ ಅದರದ್ದು ಒಂದು ಸಪರೇಟ್ BDA PID ನಂಬರ್ ಇರುತ್ತೆ. ಅಥವಾ ನಗರ ಪ್ರದೇಶಗಳಲ್ಲಿ ಇದ್ರೆ ಈ ಆಸ್ತಿ PID ನಂಬರ್ ಅಂತ ಇರುತ್ತೆ, ಸಿಟಿ ಅಥವಾ ಟೌನ್ ಅಂತ ಕರಿತೀವಿ. ಓಕೆ, ತಾಲೂಕಾ ಲೆವೆಲ್ ಅಥವಾ ಅರ್ಬನ್ ಏರಿಯಾನಲ್ಲಿ. ಈಗ ನಂದು ಹಳ್ಳಿನಲ್ಲಿದೆ, ಓಕೆ, ಗ್ರಾಮ ಪಂಚಾಯತ್ ನಲ್ಲಿ ಬರ್ತಾ ಇದೆ. ಸೊ ಇಲ್ಲಿ RDPR PID ಅಂತ ಇರುತ್ತೆ. RDPR ಅಂತಂದ್ರೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್. ಸೊ ಡಿಜಿಟಲ್ ಖಾತಾ ಏನ್ ಕೊಡ್ತಾರಲ್ಲ, ಸೊ ಇದೇ ಇಲಾಖೆದಿಂದ ಬರುತ್ತೆ ಅದು. ಸೊ ಒಂದು ಸಪರೇಟ್ PID ನಂಬರ್, ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ PID ಅಂತಂದ್ರೆ ಸೊ ಇದಿರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ ಡಿಜಿಟಲ್ ಖಾತಾ ಆಲ್ರೆಡಿ ಇದೆ ಅಂತ. ಓಕೆ, ಸೊ ಆ ಡಿಜಿಟಲ್ ಖಾತಾ ಮೇಲೆ ಒಂದು PID ನಂಬರ್ ಇರುತ್ತೆ, RDPRದು 18 ಡಿಜಿಟ್ ಇರುತ್ತೆ, 18 ಅಂಕದ ಇರುತ್ತೆ. ಓಕೆ, ಸೊ ಈ ಬಹಳಷ್ಟು ವಿಡಿಯೋಸ್ ನಾನು ಆಲ್ರೆಡಿ ಮಾಡಿದ್ದೀನಿ, BBMP ಫಾರ್ಮ್ 911 ಅರ್ಬನ್ ಪ್ರಾಪರ್ಟಿ ಎಲ್ಲ ಕೂಡ ಮಾಡಿದ್ದೀನಿ, ನೀವು ಬೇಕಂತಂದ್ರೆ ನೋಡ್ಬೋದು. ಓಕೆ, ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ ಸಪರೇಟ್ ಆಗಿ, ಕಾವೇರಿ 2.2 ಅಪ್ಡೇಟ್ಸ್, ಅರ್ಬನ್ ಪ್ರಾಪರ್ಟಿ, ವಿಲೇಜ್ ಪ್ರಾಪರ್ಟಿ, BBMP ವಿಡಿಯೋಸ್ ತುಂಬಾ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಇದರಲ್ಲಿ ಬಹಳಷ್ಟು ವಿಡಿಯೋಸ್ ಅವೈಲೇಬಲ್ ಇದೆ. ಓಕೆ, ಸೊ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಕೂಡ. ಓಕೆ, ಬೇಕಂತಂದ್ರೆ ನೋಡಿ. ಸೊ ಫಾರ್ಮ್ 911 ಈ ತರನು ಬಹಳಷ್ಟು ಆಪ್ಷನ್ ಇದೆ. ಓಕೆ, ಸೊ ಇದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಇದು ಫಾರ್ಮ್ 911 ಅಥವಾ ಡಿಜಿಟಲ್ ಖಾತಾ ಕೊಡ್ತಾರೆ. ಓಕೆ, ಸೊ ನಾನೇನ್ ಮಾಡ್ತೀನಿ, RDPR PID ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಆ ನಂಬರ್ ಇದೆಯಲ್ಲ ಪ್ರಾಪರ್ಟಿ ನಂಬರು, PID ನಂಬರು ಅಥವಾ ಸ್ವತ್ತಿನ ಸಂಖ್ಯೆ ಕೂಡ ಅಂತೀವಿ ಇದಕ್ಕೆ. ಸೊ ಆ ನಂಬರ್ ಇಲ್ಲಿ ಎಂಟರ್ ಮಾಡ್ತೀನಿ. ನೀವು ಬೇಕಂತಂದ್ರೆ ಇನ್ನೂ ಕೂಡ ಆಡ್ ಮಾಡಬಹುದು ಕ್ರೈಟೀರಿಯಾ, ಸರ್ವೆ ನಂಬರು, ಪ್ಲಾಟ್ ನಂಬರು ಈ ತರ. ಓಕೆ, ಆಪ್ಷನ್ ಇದೆ, ನೀವು ಬೇಕಂತಂದ್ರೆ ಆಡ್ ಮಾಡಬಹುದು. ಕೆಳಗಡೆ ಬೌಂಡ್ರಿ ಡೀಟೇಲ್ಸ್, ನಿಮ್ದೇನು ಆಸ್ತಿ ಇದೆಯಲ್ಲ ಅದ್ರ ಚೆಕ್ ಬಂಡಿ ಅಂತ ಕರಿತೀವಿ ಇದಕ್ಕೆ. ಈಸ್ಟ್ ನಲ್ಲಿ ಏನಿದೆ ಪ್ಲಾಟ್ ನಂಬರ್ 22, ಅಥವಾ ವೆಸ್ಟ್ ನಲ್ಲಿ ಏನಿದೆ ಪ್ಲಾಟ್ ನಂಬರ್ 44, ನಾರ್ತ್ ನಲ್ಲಿ ಏನಿದೆ ರೋಡ್ ಇದೆ. ಸೊ ಈ ತರ ನೀವು ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಕೂಡ ಆಡ್ ಮಾಡಬಹುದು ಅಥವಾ ಟೈಪ್ ಮಾಡಬಹುದು ನಿಮ್ಮ ಪ್ರಕಾರ. ಓಕೆ, ಬಟ್ ಇದು ಕೂಡ ಆಪ್ಷನ್ ಇದೆ, ಕಂಪಲ್ಸರಿ ಇಲ್ಲ, ಮ್ಯಾಂಡೇಟರಿ ಇಲ್ಲ. ನೀವು ಆಪ್ಷನ್ ಇದೆ, ಬೇಕಂತಂದ್ರೆ ಆಡ್ ಮಾಡಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಓಕೆ, ಸೊ ನಾನು ಈ ಸದ್ಯಕ್ಕೆ ಬಿಡ್ತೀನಿ. ಓಕೆ, ನೆಕ್ಸ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್ಸ್ ಅಂದ್ರೆ ನಿಮ್ದು ಆಸ್ತಿ ಇದು ಸ್ಕ್ವೇರ್ ಫೀಟ್ ನಲ್ಲಿ ಇದೆ, ಸ್ಕ್ವೇರ್ ಮೀಟರ್ ನಲ್ಲಿ ಇದೆ, ಎಷ್ಟಿದೆ,
ಓಕೆ, ಸೊ ಇದು ನಾರ್ತ್ ಸೌತ್ ನಲ್ಲಿ ಎಷ್ಟಿದೆ, ಈಸ್ಟ್ ವೆಸ್ಟ್ ನಲ್ಲಿ ಎಷ್ಟಿದೆ, ಸೊ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಬಹುದು. ಬೇಕಂತಂದ್ರೆ ಇದು ಕೂಡ ಆಪ್ಷನಲ್ ಇದೆ, ಮ್ಯಾಂಡೇಟರಿ ಇಲ್ಲ. ಸೇಲ್ ಡೀಡ್ ನಲ್ಲಿ ಇದು ಪೂರ್ತಿ ಡೀಟೇಲ್ಸ್ ಇರುತ್ತೆ. ಓಕೆ, ಸದ್ಯಕ್ಕೆ ನಾನು ಇದು ಕೂಡ ಸ್ಕಿಪ್ ಮಾಡ್ತೀನಿ. ಓಕೆ, ಸೊ ಈಗ ಪೀರಿಯಡ್ ಆಫ್ ಇಸಿ ಸರ್ಚ್, ಸೊ ಇದು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಡೇಟ್ ಲಿಂದ ಯಾವ ಡೇಟ್ ವರೆಗೂ ನಿಮಗೆ ಬೇಕು ಅಂತ. ಓಕೆ, ಸೊ ಈಗ ನಾನು ಈ ತರ 1st Jan 2005 ದಿಂದ 9th Jan 2025 ವರೆಗೂ ನನಗೆ ಬೇಕು ಅಂತ ಇಲ್ಲಿ ಎಂಟರ್ ಮಾಡ್ತೀನಿ. ಸರ್ಚ್ ಅಂತ ಇರುತ್ತೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಎಲ್ಲಾ ಡೀಟೇಲ್ಸ್ ನಾವು ಎಂಟರ್ ಮಾಡಿದ್ದು ಕರೆಕ್ಟ್ ಇದ್ರೆ ಈ ತರ ಬರುತ್ತೆ, ನಮೂನೆ 15 ಅಂತ ನೀವು ನೋಡಬಹುದು. ಇಲ್ಲಿ ನಮೂನೆ 15 ಅಂದ್ರೆ ಫಾರ್ಮ್ 15 ಅಂತ, ಅದ್ರ ಕೆಳಗಡೆ ಈ ತರ ಟೇಬಲ್ ಬರುತ್ತೆ, ನೀವು ನೋಡಬಹುದು ಟೇಬಲ್ ನೋಡಿ. ಸೊ ಈಗ ಇಲ್ಲಿ ಈ ತರ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಈಗ ಫಾರ್ಮ್ 15 ಅಂದ್ರೆ ಏನು, ಆನ್ಲೈನ್ ಇಸಿ ನಲ್ಲಿ ಏನೇನ್ ಡೀಟೇಲ್ಸ್ ಇರುತ್ತೆ, ಯಾವ ತರ ಇರುತ್ತೆ, ಫಾರ್ಮ್ 15 ಅಂದ್ರೆ ಏನು, ಫಾರ್ಮ್ 16 ಅಂದ್ರೆ ಏನು, ಫಾರ್ಮ್ 17 ಅಂದ್ರೆ ಏನು, ಫಾರ್ಮ್ 22 ಅಂದ್ರೆ ಏನು, ಎಲ್ಲ ಕೂಡ ನಾನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಕೂಡ ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ತಿಳ್ಕೊಬಹುದು. ಆನ್ಲೈನ್ ಇಸಿ ನಲ್ಲಿ ಡೀಟೇಲ್ಸ್ ಯಾವ ತರ ಇರುತ್ತೆ, ಅಥವಾ ಫಾರ್ಮ್ 15 ಎದಕ್ಕೆ ಅಂತೀವಿ ನಾವು, ಫಾರ್ಮ್ 16 ಎದಕ್ಕೆ ಅಂತೀವಿ, ಫಾರ್ಮ್ 17 ಎದಕ್ಕೆ ಅಂತೀವಿ, ಸೊ ಅರ್ಥ ಆಗುತ್ತೆ ನಿಮಗೆ. ಓಕೆ, ಸೊ ಇದಕ್ಕೆ ಅಂತ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಈ ತರ ಟೇಬಲ್ ಬರುತ್ತೆ, ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ರೆ ಇಲ್ಲಿ ನಿಮ್ಗೆ ಈ ತರ ಈಸಿ ಕಾಣುತ್ತೆ. ಓಕೆ, ಸೊ ಈಗ ಮೇಲ್ಗಡೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೋಬಹುದು, ಫ್ರೀ ಆಗಿ ನಿಮ್ದು ಆನ್ಲೈನ್ ಇಸಿ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ PDF ನಲ್ಲಿ ಇದು ಡೌನ್ಲೋಡ್ ಆಗುತ್ತೆ. ಆದ್ರೆ ಇನ್ನೊಂದು ಪಾಯಿಂಟ್, ಏನ್ ಪಾಯಿಂಟ್ ಅಂತಂದ್ರೆ ಇದು PDF ಏನಿರುತ್ತಲ್ಲ, ಇದು ವಾಟರ್ ಮಾರ್ಕ್ ಇರುತ್ತೆ. ವಾಟರ್ ಮಾರ್ಕ್ ಅಂತಂದ್ರೆ ನೀವು ಬ್ಯಾಂಕ್ ನಲ್ಲಿ ಸಬ್ಮಿಟ್ ಮಾಡ್ಲಕ್ ಹೋದ್ರೆ ಅದು ಅಕ್ಸೆಪ್ಟ್ ಆಗಂಗಿಲ್ಲ. ಓಕೆ, ಯಾಕಂದ್ರೆ ಇಸಿ ಅಪ್ಲಿಕೇಶನ್ ನಂಬರ್ ಇರಂಗಿಲ್ಲ, ಯಾಕಂದ್ರೆ ನಾವು ಪೇಮೆಂಟ್ ಮಾಡಿಲ್ಲ, ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂಡಿದೀವಿ. ಓಕೆ, ಸೊ ಜಸ್ಟ್ ಇನ್ಫಾರ್ಮೇಶನ್ ಗೆ ಅಂತ ನೀವು ಡೌನ್ಲೋಡ್ ಮಾಡಿ ರೆಫರೆನ್ಸ್ ಗೆ ಇಟ್ಕೋಬಹುದು. ಬಟ್ ಬ್ಯಾಂಕ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಇದು ವಾಟರ್ ಮಾರ್ಕ್ ನಡೆಯಂಗಿಲ್ಲ. ಅಂಡ್ ಇಸಿ ಅಪ್ಲಿಕೇಶನ್ ನಂಬರ್ ಕೂಡ ಕಂಪಲ್ಸರಿ ಬೇಕು. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೇಕು, ಪೇಮೆಂಟ್ ಮಾಡ್ಬೇಕಾಗತ್ತೆ. ಪೇಮೆಂಟ್ ಯಾವ ತರ, ಸೊ ಇದೇನ್ ಟೇಬಲ್ ಕಾಣುತ್ತೆ ಅಲ್ಲ. ಓಕೆ, ಸೊ ಈ ಟೇಬಲ್ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಈ ತರ ಅಗೇನ್ ಯು ಚೆಕ್ ಮಾರ್ಕ್ ಇರುತ್ತೆ U2. ಓಕೆ, ಸೊ ಇದನ್ನ ಕ್ಲಿಕ್ ಮಾಡಿ. ರೈಟ್, ಸೊ ಈ ತರ ನಾನು ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಇಲ್ಲಿ ಎನ್ಕಂಬರೆನ್ಸ್ ಸಪರಿ ಇರುತ್ತೆ, ಡೀಟೇಲ್ಸ್ ಇರುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಈ ತರ ಅಗೇನ್ ಡೀಟೇಲ್ಸ್ ಕಾಣುತ್ತೆ ನಿಮಗೆ, ನೀವು ಏನ್ ಎಂಟರ್ ಮಾಡಿದ್ರಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ RDPR ID ನಾನು ಎಂಟರ್ ಮಾಡಿದ್ದು ಇದು ಕೂಡ ಕಾಣುತ್ತೆ. ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಕೆಳಗಡೆ. ಇಲ್ಲಿ ಎಷ್ಟು ಪೇಮೆಂಟ್ ನಾನು ಮಾಡ್ಕೋಬೇಕು ಅಥವಾ ಪೇಮೆಂಟ್ ಮಾಡಬೇಕು, 240 rupees ಅಂತ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಇದು ಐ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಕಾಣುತ್ತೆ, ಫಸ್ಟ್ ಯಾವ ತರ ಇದು ಫೀಸ್ ಇದೆ ಅಂತ. ಓಕೆ, ಸೊ ಬೇಕಂತಂದ್ರೆ ನೋಡಿ. ನೆಕ್ಸ್ಟ್ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಓಕೆ, ಮೇಕ್ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳಿ. ಇಲ್ಲಿ ಅಗೇನ್ ಅದೇ ಟೇಬಲ್, ಅದು ಏನ್ ಫಾರ್ಮ್ ಇದೆ ಅದು ನಿಮಗೆ ಪೂರ್ತಿಯಾಗಿ ಕಾಣುತ್ತೆ. ಇಲ್ಲಿ ಕೂಡ ಡೌನ್ಲೋಡ್ ಬಟನ್ ಇರುತ್ತೆ, ನೀವು ಡೌನ್ಲೋಡ್ ಮಾಡಬಹುದು. ಸ್ವಲ್ಪ ಮೇಲ್ಗಡೆ ಹೋಗ್ತೀನಿ. ಈಗ ಮೇಕ್ ಪೇಮೆಂಟ್ ಅಂತ ಇರುತ್ತೆ, ಮೇಕ್ ಪೇಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಸೇಮ್ ಇನ್ಸ್ಟ್ರಕ್ಷನ್ಸ್ ಇದೆ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಸೇಮ್ ನೆಟ್ ಬ್ಯಾಂಕಿಂಗ್, SBI ಇ-ಪೇ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮಾಡ್ತೀನಿ. UPI ಆಪ್ಷನ್ ಅನ್ನ ಚೂಸ್ ಮಾಡ್ಕೋತೀನಿ, UPI QR ಕೋಡ್ ಅನ್ನ ಚೂಸ್ ಮಾಡ್ಕೋತೀನಿ. ಪೇ ನೋ ಮೇಲೆ ಕ್ಲಿಕ್ ಮಾಡ್ತೀನಿ, ಪೇಮೆಂಟ್ ಮಾಡ್ಕೋತೀನಿ. UPI ಪಿನ್ ಅನ್ನ ಎಂಟರ್ ಮಾಡಿ ಗೂಗಲ್ ಪೇ, ಫೋನ್ ಪೇ ಲಿಂದ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಕೂಡ ಜನರೇಟ್ ಆಗುತ್ತೆ. ಚಾಲನ್ ಕೂಡ PDF ನಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ. ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡೈರೆಕ್ಟ್ಲಿ ಮತ್ತೆ ನಮ್ದೇನು ಹೋಮ್ ಪೇಜ್ ಇದೆಯಲ್ಲ, ಲಾಗಿನ್ ಮಾಡಿ ಮೇಲೆ ಇಲ್ಲಿ ತೋರಿಸುತ್ತೆ. ಅಗೇನ್ ಇಲ್ಲಿ ರೆಡಿ ಫಾರ್ ಇ-ಸೈನ್ ಅಂತ ಬರ್ತಾ ಇದೆ. ಸೊ ಅಗೇನ್ ಇ-ಸೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಈ ತರ ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಸೊ ಇಲ್ಲಿ ಈ ಸೈನ್ ಫಾರ್ಮ್ 22 ಸೆಂಡ್ ಫಾರ್ ಇ-ಸೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸೆಂಡ್ ಫಾರ್ ಇ-ಸೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಆಧಾರ್ OTP ಬರುತ್ತೆ, OTP ಎಂಟರ್ ಮಾಡ್ತೀನಿ. ಇಲ್ಲಿ ಈ ತರ ಮತ್ತೆ ಇಲ್ಲಿ ಬರುತ್ತೆ ಸೈನ್ ಡಾಕ್ಯುಮೆಂಟ್ ಅಂತ, ಸ್ವಲ್ಪ ಕೆಳಗಡೆ ನೀವು ಬೇಕಂತಂದ್ರೆ ಇಲ್ಲಿ ಫಾರ್ಮ್ 22 ಕೂಡ ಡೌನ್ಲೋಡ್ ಮಾಡಬಹುದು. ಓಕೆ, ಸೊ ಮತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೋತೀನಿ. ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಸೇಮ್ ಸಕ್ಸೆಸ್ ಅಂತ ಬರುತ್ತೆ. ಯುವರ್ ಅಪ್ಲಿಕೇಶನ್ ಸಬ್ಮಿಟೆಡ್ ಟು ಸಬ್ ರಿಜಿಸ್ಟರ್ ಆಫೀಸ್ ಸಕ್ಸೆಸ್ಫುಲಿ. ಇದು ಮತ್ತೆ ಒಂದು ಸಕಾಲ್ ನಂಬರ್ ಬರುತ್ತೆ, ಇದು ಕೂಡ ಇಂಪಾರ್ಟೆಂಟ್ ನಂಬರು. ನಿಮ್ಗೆ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ, ಇದು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಸೊ ಈ ತರ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ. ಯುವರ್ ಇಸಿ ಅಪ್ಲಿಕೇಶನ್ ಇಸ್ ಸಬ್ಮಿಟೆಡ್ ಟು ಹುಮ್ನಾಬಾದ್ SR ಅಂದ್ರೆ ಸಬ್ ರಿಜಿಸ್ಟರ್ ಅಂತ. ಓಕೆ, ಸೊ 3 ದಿನ ಒಳಗಡೆ ಇದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಮೆಸೇಜ್ ಕೂಡ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 3 ದಿನ ಒಳಗಡೆ ಇದು ಅಪ್ಲಿಕೇಶನ್ 9th Jan ನಾನು ಹಾಕಿದ್ದೆ. ಇಲ್ಲಿ ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 9th January ನಾನು ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ, ಆನ್ಲೈನ್ ಇಸಿಗೆ, ಆನ್ಲೈನ್ ಸಿಸಿಗೆ. ಓಕೆ, 3 ದಿನ ಒಳಗಡೆ ಇದು 3 ವರ್ಕಿಂಗ್ ಡೇಸ್ ಅಂತ ಅನ್ಬೋದು, 3 ವರ್ಕಿಂಗ್ ಡೇಸ್. ಓಕೆ, ಸೊ 3 ವರ್ಕಿಂಗ್ ಡೇಸ್ ಒಳಗಡೆ ಇದು ಅಪ್ಲಿಕೇಶನ್ ಪ್ರೊಸೆಸ್ ಆಗುತ್ತೆ, ಅಪ್ರೂವಲ್ ಆಗುತ್ತೆ ಅಂತ ಮೆಸೇಜ್ ನಲ್ಲಿ ಬಂದಿತ್ತು. ರೈಟ್,
ಸೊ ಈಗ 8 ಡೇಸ್, ಓಕೆ, ಈಗ ಏನು ಇದು ಅಂತಂದ್ರೆ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಈ ತರ ವ್ಯೂ ಫಾರ್ಮ್ 22 ಎಲ್ಲಕ್ಕೂ ಒಂದು ಮ್ಯಾಕ್ಸಿಮಮ್ ಒಂದು 8 ದಿನ ಅಂತ ಅನ್ಕೊಂಬರಿ. ಸೊ ಆಮೇಲೆ ಫೈನಲಿ ಯಾವ ತರ ಬರುತ್ತೆ, ಡೌನ್ಲೋಡ್ ಸೈನ್ಡ್ CC ಇಲ್ಲಿ ನೋಡಿ. ಓಕೆ, ಸೊ ಪ್ರೊಸೆಸ್ ಆಗಿ ಅಪ್ರೂವಲ್ ಆಗಿ ನಿಮ್ಮ ಮೇಲೆ ಯಾವ ತರ ಬರುತ್ತೆ, ಡೌನ್ಲೋಡ್ ಸೈನ್ಡ್ CC ಅಂತ, ಡೌನ್ಲೋಡ್ ಸೈನ್ಡ್ EC ಅಂತ. ಸೊ ಒಂದು ಸುಮಾರು 7 to 8 ವರ್ಕಿಂಗ್ ಡೇಸ್ ನೀವು ಒಂದು ಮ್ಯಾಕ್ಸಿಮಮ್ ಅಂತ ಅನ್ಕೊಂಬರಿ. ಬಟ್ 3 ದಿನ ವರ್ಕಿಂಗ್ ಡೇಸ್ ನಲ್ಲಿ ಇದು ಆಗುತ್ತೆ ಅಂತ ಅವರು ಮೆಸೇಜ್ ನಲ್ಲಿ ಹೇಳಿದ್ದಾರೆ. ಓಕೆ, ಸೊ ಅಪ್ರೂವಲ್ ಆಯ್ತು ಅಂತಂದ್ರೆ ಡೌನ್ಲೋಡ್ ಸೈನ್ಡ್ CC ಅಂಡ್ ಸೈನ್ಡ್ EC ಅಂತ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದೇನ್ ಆನ್ಲೈನ್ CC ಇದೆಲ್ಲ ಡಿಜಿಟಲ್ ಸೈನ್ ಅಥವಾ EC ಇರುತ್ತೆ, ಅದು ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಓಕೆ, ಈಗ ಇದೇನ್ QR ಕೋಡ್ ಇದೆಯಲ್ಲ, ಇದ್ರ ಮೇಲೆ ಒಂದು QR ಕೋಡ್ ಬರುತ್ತೆ. ಆನ್ಲೈನ್ CC ಇರ್ಬೋದು ಅಥವಾ ಆನ್ಲೈನ್ EC ಇರ್ಬೋದು. ಸೊ ಈ QR ಕೋಡು ನೀವು ನಿಮ್ದು ಮೊಬೈಲ್ ಲಿಂದ ಸ್ಕ್ಯಾನ್ ಮಾಡಿದ್ರೆ, ಕ್ಯಾಮ್ರಾ ಆಪ್ ಲಿಂದ ಸ್ಕ್ಯಾನ್ ಮಾಡಿದ್ರೆ ಮತ್ತೆ ಇದು ಏನಾಗುತ್ತೆ ಅಂತಂದ್ರೆ ಮತ್ತೆ PDF ನಲ್ಲೇ ಅದು ರೀಡೈರೆಕ್ಟ್ ಆಗುತ್ತೆ. PDF ಡೌನ್ಲೋಡ್ ಮಾಡ್ಲಿಕ್ಕೆ ಮತ್ತೆ ಆಟೋಮೆಟಿಕ್ಲಿ ಅದು ಓಪನ್ ಆಗುತ್ತೆ. ರೈಟ್, ಸೊ ಈ ತರ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ರೈಟ್, ಸೊ ಇಲ್ಲಿವರೆಗೂ ಕ್ಲಿಯರ್ ಆಯ್ತು ಯಾವ ತರ ಅಪ್ಲೈ ಮಾಡಬೇಕು, ಅಪ್ರೂವಲ್ ಯಾವ ತರ ಆಗುತ್ತೆ, PDF ನಲ್ಲಿ ಡೌನ್ಲೋಡ್ ಯಾವ ತರ ಮಾಡಬೇಕು ಅಂತ. ಓಕೆ, ಈಗ ಇನ್ನೊಂದು ವಿಚಾರ, ಈಗ 9th ಜಾನ್ವರಿಗೆ ನಾನು ಇಲ್ಲಿ ಅಪ್ಲೈ ಮಾಡಿದ್ದೆ. ರೈಟ್, ಸೊ ಇಲ್ಲಿ ನೋಡಿ ಆನ್ಲೈನ್ CC ಏನಿದೆಯಲ್ಲ 9th ಜಾನಿಗೆ ನಾನು ಅಪ್ಲೈ ಮಾಡಿದ್ದೆ. ನನಗೆ ಯಾವಾಗ ಸಿಕ್ಕಿದೆ ಅಂತಂದ್ರೆ 15 ಜಾನ್ವರಿಗೆ ಸಿಕ್ಕಿದೆ. ಓಕೆ, ಸೊ ಎಷ್ಟು ದಿನ ಆಯ್ತು ಅಂತ ನೀವು ನೋಡ್ಕೋಬಹುದು ಇಲ್ಲಿ. ಓಕೆ, ಸೊ 9th ಜಾನಿಗೆ ಅಪ್ಲೈ ಮಾಡಿದ್ದೆ, 15th ಜಾನ್ವರಿಗೆ ನನಗೆ ಸಿಕ್ಕಿದೆ. ಆನ್ಲೈನ್ EC ಯಾವಾಗ ಮಾಡಿದ್ದೆ, ಓಕೆ 9th ಜಾನಿಗೆ, ಇದು ಕೂಡ ಅವಾಗೆ ಸೇಮ್ ಡೇಟ್ ನಲ್ಲೇ ನಾನು ಆನ್ಲೈನ್ ECಗೆ ಕೂಡ ಅಪ್ಲೈ ಮಾಡಿದ್ದೆ. ರೈಟ್, ಬಟ್ ನನಗೆ ಯಾವಾಗ ಸಿಕ್ಕಿದೆ, 24th ಜಾನ್ವರಿಗೆ ಸಿಕ್ಕಿದೆ. ಓಕೆ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಡೇಟ್ ಯಾವ ತರ ಚೇಂಜ್ ಇದೆ ನೋಡಿ. ಆಕ್ಚುಲಿ ಎರಡೂ ಕೂಡ 3 ದಿನ ಒಳಗಡೆ ಆಗಬೇಕು, ಬಟ್ ಆನ್ಲೈನ್ CC 15 ಜಾನ್ವರಿಗೆ ಬಂದಿದೆ. ರೈಟ್, ಅಂಡ್ ಆನ್ಲೈನ್ EC 24 ಜಾನ್ವರಿಗೆ ವರೆಗೂ ನಾನು ವೇಟ್ ಮಾಡಿದ್ದೀನಿ. ರೈಟ್, ಸೊ ಈಗ 24 ಜಾನ್ವರಿಗೆ ನನಗೆ ಸಿಕ್ಕಿದೆ. ರೈಟ್, ಇದು ಒಂದು ನೀವು ನೆನ್ಪಿಟ್ಕೊಳ್ಳಿ, ಮುಂದೆ ಬರುತ್ತೆ. ಈಗ ವ್ಯೂ ಫಾರ್ಮ್ 22 ಅಂತ ಈ ತರ ಬರುತ್ತೆ ಅಲ್ಲ ಅಪ್ಲೈ ಮಾಡಿದ ಮೇಲೆ. ರೈಟ್, 9 ಜಾನ್ವರಿಗೆ ನಾನು ಅಪ್ಲೈ ಮಾಡಿದ್ದೆ, ವ್ಯೂ ಫಾರ್ಮ್ 22 ಅಂತ ಬರ್ತಾ ಇದೆ. ರೈಟ್, ಈಗ ಇದೇನು ಅಪ್ರೂವಲ್ ಆಗಿದ ಮೇಲೆ ಡೌನ್ಲೋಡ್ CC ಅಂಡ್ ಡೌನ್ಲೋಡ್ EC ಅಂತ ಬರ್ಬೇಕಲ್ಲ, ಈಗ ಇದು ಬರ್ತಾನೆ ಇಲ್ಲ, ಪೆಂಡಿಂಗ್ ನಲ್ಲೇ ಇರ್ತಾ ಇದೆ ಇದು. ಓಕೆ, ಇದು ಮುಂದೆ ಹೋಗ್ತಾ ಇಲ್ಲ ಅಥವಾ ಪ್ರೊಸೆಸೇ ಆಗ್ತಾ ಇಲ್ಲ, ಫಾರ್ವರ್ಡೇ ಆಗ್ತಾ ಇಲ್ಲ, ಇದ್ರದ್ದು ಏನು ಸ್ಟೇಟಸ್ ಚೇಂಜ್ ಆಗ್ತಾ ಇಲ್ಲ. ರೈಟ್, ಈ ತರನು ಬಹಳಷ್ಟು ಜನರದ್ದು ಇರ್ಬೋದು ಪ್ರಶ್ನೆ. ರೈಟ್, ಅಥವಾ ಫೇಸ್ ಮಾಡಿರ್ಬೋದು ಪ್ರಾಬ್ಲಮ್. ರೈಟ್, ಸೊ ಆ ತರ ಇದ್ರೆ ನಾವು ಏನ್ ಮಾಡ್ಬೇಕು, 3 ದಿನ ಒಳಗಡೆ ಇದು ಆಗ್ಬೇಕು. 8 ದಿನ ಕೂಡ ನಾವು ವೇಟ್ ಮಾಡಿದೀವಿ, ಇದು ಆಗ್ತಾನೆ ಇಲ್ಲ, ಅಥವಾ ಡೌನ್ಲೋಡ್ ನಮಗೆ ಆಕ್ಷನ್ ಬಟನ್ ಅಲ್ಲಿ ತೋರಿಸ್ತಾನೆ ಇಲ್ಲ. ಈಗ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಇದು ಸಕಾಲ್ ನಂಬರ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ನಂಬರ್. ನಿಮ್ಮ ಮೆಸೇಜ್ ಕೂಡ ಬರುತ್ತೆ, ಇದು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಸೊ ಸಕಾಲ್ ನಂಬರು ನನ್ನ ಹತ್ರ ಇದೆ. ರೈಟ್, ಸೊ ಈಗ ಸಕಾಲ್ ಅಂತ ಒಂದು ವೆಬ್ಸೈಟ್ ಇದೆ, ಒಂದು ಸರ್ವಿಸ್ ಇದೆ, ಒಂದು ಸಿಸ್ಟಮ್ ಇದೆ. ಓಕೆ, ಸೊ ಈಗ ಸಕಾಲ್ ಅಂತ ನಾನು ಗೂಗಲ್ ನಲ್ಲಿ ಈ ತರ ಸಕಾಲ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ, ವೆಬ್ಸೈಟ್ ಕಾಣುತ್ತೆ, sakal.kar.nic.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ ಈ ತರ. ಓಕೆ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ, ಈ ತರ ನಿಮ್ಗೆ ಇಲ್ಲಿ ಆಪ್ಷನ್ ಕಾಣುತ್ತೆ ನೋಡಿ. ಓಕೆ, ಸೊ ಇಲ್ಲಿ ಅದೇನ್ ಸಕಾಲ್ ನಂಬರ್ ಇದೆಯಲ್ಲ ಅದು ಇಲ್ಲಿ ನಾನು ಎಂಟರ್ ಮಾಡ್ತೀನಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ನಂದು ಅಪ್ಲಿಕೇಶನ್ ಸ್ಟೇಟಸ್ ಕಾಣುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಆನ್ಲೈನ್ CC ರಿಲೇಟೆಡ್ ನಾನು ಇದು ಅಪ್ಲಿಕೇಶನ್ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ 9th ಜಾನ್ವರಿಗೆ ನಾನು ಎಂಟರ್ ಮಾಡಿದ್ದೀನಿ ಅಪ್ಲಿಕೇಶನ್, ಅಂಡ್ 15th ಜಾನ್ವರಿ ಒಳಗಡೆ ಇದು ಆಗಬೇಕು. ಓಕೆ, ಡ್ಯೂ ಡೇಟ್ ಅಂತ ತೋರಿಸ್ತಾ ಇದೆ. ಅಂಡ್ ಅಪ್ರೂವಲ್ ಯಾವಾಗ ಆಗಿದೆ, 15 ಜಾನ್ವರಿಗೆ ಆಗಿದೆ ಅಪ್ಲಿಕೇಶನ್ ಸ್ಟೇಟಸ್. ಸೊ ನನಗೆ ಸಿಕ್ಕಿದೆ ಕೂಡ. ಓಕೆ, ಸೊ ಈಗ ನೆಕ್ಸ್ಟ್ ಇನ್ನೊಂದು ನೋಡಿ, ಇದೇನಿದೆ ಆನ್ಲೈನ್ EC ಇದೆ, ಆನ್ಲೈನ್ EC. ಸೊ ಯಾವಾಗ ಮಾಡಿದ್ದೀನಿ, 9th ಜಾನ್ವರಿಗೆ ಅಪ್ಲೈ ಮಾಡಿದ್ದೀನಿ, 15 ಜಾನ್ವರಿ ಒಳಗಡೆ ಇದು ಕೂಡ ಆಗ್ಬೇಕಿತ್ತು, ಬಟ್ ಈಗ ಪೆಂಡಿಂಗ್ ಫಾರ್ 8 ಡೇಸ್ ತೋರಿಸ್ತಾ ಇದೆ. ಓಕೆ, ಪೆಂಡಿಂಗ್ ನಲ್ಲೇ ಹೋಗಿದೆ ಅಥವಾ ಇದು ಆಗ್ತಾನೆ ಇಲ್ಲ. ಯಾವಾಗ ನೋಡ್ತಾ ಇದ್ದೀನಿ ನಾನು, ಇದು 17 ಜಾನ್ವರಿಗೆ ನಾನು ನೋಡ್ತಾ ಇದ್ದೀನಿ. ಓಕೆ, ಇನ್ನೂ ಕೂಡ ಆಗ್ತಾ ಇಲ್ಲ. ರೈಟ್, ಸೊ ಈಗ ಏನ್ ಮಾಡ್ಬೇಕು, ಇಲ್ಲಿ 8th ಫೆಬ್ರವರಿ ಒಳಗಡೆ ನನಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. 8th ಫೆಬ್ರವರಿ ಒಳಗಡೆ ನಾನು ಒಂದು ಅಪೀಲ್ ಮಾಡಬಹುದು ಅಂತ. ಓಕೆ, ಇಲ್ಲಿ ಅಪೀಲ್ ಅಂತಂದ್ರೆ ಒಂದು ರಿಕ್ವೆಸ್ಟ್ ತರ, ಒಂದು ಕಂಪ್ಲೇಂಟ್ ತರ, ಒಂದು ಗ್ರಿವರೆನ್ಸ್ ತರ ಅಂತ ಅನ್ಬೋದು. ಓಕೆ, ಸೊ 8th ಫೆಬ್ರವರಿ ಒಳಗಡೆ ನಾನು ಇದು ಅಪೀಲ್ ಮಾಡಬೇಕು, ಫಸ್ಟ್ ಅಪೀಲ್. ಅರ್ಥ ಮಾಡ್ಕೊಳ್ಳಿ, 9th ಜಾನ್ವರಿಗೆ ನಾನು ಅಪ್ಲೈ ಮಾಡಿದ್ದೆ,
15 ಜನವರಿಗೆ ಇದು ಆಗಬೇಕಿತ್ತು. ಓಕೆ, ಬಟ್ ಇನ್ನೂ ಕೂಡ ಆಗ್ತಾ ಇಲ್ಲ. 8 ದಿವಸ ಆಯ್ತು, ಪೆಂಡಿಂಗ್ ನಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾದ್ರೆ ಒಂದು ಅಪೀಲ್ ಮಾಡಿ ನೀವು ಅಂತ ಇಲ್ಲಿ ಆಪ್ಷನ್ ಕೊಡ್ತಾ ಇದೆ. ಸೊ ಇಲ್ಲಿ ಲಿಂಕ್ ಟು ಫೈಲ್ ಅಪೀಲ್ 1 ಅಂತ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ಅದು ಸಕಾಲ್ ನಂಬರ್ ಏನಿದೆಯಲ್ಲ ಆನ್ಲೈನ್ ಇಸಿ ಇದು ಸಪರೇಟ್ 2 ಬರ್ತಲ್ಲ ಸಪರೇಟ್. ಸೊ ಆನ್ಲೈನ್ ಇಸಿದು ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಪೆಂಡಿಂಗ್ ನಲ್ಲಿ ಹೋಗ್ತಾ ಇದೆ. ಸೊ ಅದು ಸಕಾಲ್ ನಂಬರ್ ನಾನು ಎಂಟರ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡ್ತೀನಿ. ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಆಫ್ ಸರ್ವಿಸ್ ರಿಕ್ವೆಸ್ಟ್ ಬರುತ್ತೆ, ಇಶ್ಯೂ ಆಫ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಈ ತರ. ಓಕೆ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಓಕೆ, ಅಗೇನ್ ಇಲ್ಲಿ ಡೀಟೇಲ್ಸ್ ಆಫ್ ಅಪೀಲ್ ಅಂತ ಕೇಳುತ್ತೆ. ಯಾರು ಅಪೀಲ್ ಮಾಡ್ತಾ ಇದ್ದಾರೆ? ನಾನೇ ಮಾಡ್ತಾ ಇದ್ದೀನಿ. ಅಪೆಲೆಂಟ್ ಅಡ್ರೆಸ್, ಸೊ ಅಡ್ರೆಸ್ ನೀವು ಎಂಟರ್ ಮಾಡ್ಬೋದು, ನಿಮ್ದು ಯಾವ್ದಾದ್ರೆ ಅಡ್ರೆಸ್. ಅಂಡ್ ಇಲ್ಲಿ ಕೈಂಡ್ಲಿ ರಿಕ್ವೆಸ್ಟಿಂಗ್ ಟು ಪ್ರೊಸೆಸ್ ಮೈ ಆನ್ಲೈನ್ ಇಸಿ ಅಪ್ಲಿಕೇಶನ್ ಅಂತ ನಾನು ಸಬ್ಮಿಟ್ ಮಾಡಿದ್ದೆ, ಬರ್ದಿದ್ದೀನಿ. ಪ್ರೊಸೆಸ್ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಬರ್ದಿದ್ದೀನಿ. ಓಕೆ, ಅಪ್ಲೋಡ್ ಅಪೀಲ್ ಆರ್ಡರ್ ಅಂತ ಕೇಳ್ತಾ ಇದೆ. ಯಾವುದೇ ನನ್ನ ಹತ್ರ ಅಪೀಲ್ ಆರ್ಡರ್ ಇಲ್ಲ, ಸೊ ನಾನು ಇದು ಬಿಡ್ತಾ ಇದ್ದೀನಿ. ಓಕೆ, ಸೊ ಬೇಕಂತಂದ್ರೆ ಇದು ಜನರೇಟ್ PDF ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಡ್ರೆಸ್ ತೋರಿಸ್ತಾ ಇದೆ, ಇದು ಒಂದು ಬರ್ದಿದ್ದೀನಿ, ಇದು ಕೂಡ ಬರ್ದಿದ್ದೀನಿ. ಜನರೇಟ್ PDF ಮೇಲೆ ಕ್ಲಿಕ್ ಮಾಡಿ. ಇದು ಒಂದು ಒಂದೇನು ಅಪ್ಲಿಕೇಶನ್ ಇದು ಸಾರಿ ರಿಕ್ವೆಸ್ಟ್ ಇದೆಯಲ್ಲ, ಇದು PDF ನಲ್ಲಿ ಡೌನ್ಲೋಡ್ ಆಗಿ ನಿಮ್ದು ರೆಫರೆನ್ಸ್ಗೆ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಲಾಸ್ಟಿಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡಿದೆ. ಅಗೇನ್ ನಂದು ಆಧಾರ್ OTP ಆಧಾರ್ ನಂಬರ್ ಎಂಟರ್ ಮಾಡಬೇಕು, OTP ಎಂಟರ್ ಮಾಡಬೇಕು. ರೈಟ್, ಎಲ್ಲ ಕೂಡ ಮಾಡಿದೆ. ಮತ್ತೆ ಸ್ಟೇಟಸ್ ಚೆಕ್ ಮಾಡಿದೆ. ಈಗ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಅಪೀಲ್ ನಂಬರ್ ಏನಿದೆ, ಫಸ್ಟ್ ಅಪೀಲ್ ನಂಬರ್ 18 ಜನಿಗೆ ನಾನು ಇದು ಮಾಡಿದ್ದೀನಿ. ನಾನೇನ್ ಬರ್ದಿದ್ದೆ, ಪ್ರೊಸೆಸ್ ಮಾಡಿ ಆದಷ್ಟು ಬೇಗ ಅಂತ ಬರ್ದಿದ್ದೆ. ಓಕೆ, ಈಗ ಏನ್ ಹೇಳ್ತಾ ಇದೆ, 27 ಜನವರಿ ಒಳಗಡೆ ಇದು ಆಗಬೇಕು. ಅಥವಾ ಇವರು ಏನು CEO ಅಂತ ಒಂದು ಅಧಿಕಾರಿ ಇರ್ಬೋದು ಇವರು. ಸೊ ಇವರು ಇದನ್ನ ಪ್ರೊಸೆಸ್ ಮಾಡಬೇಕು 27th ಜನವರಿ ಒಳಗಡೆ ಅಂತ ಬರ್ತಾ ಇದೆ. ಓಕೆ, ಅಂಡರ್ ಪ್ರೊಸೆಸಿಂಗ್ ವಿತ್ ಇನ್ ಸಕಾಲ್ ಸ್ಟಿಪ್ಯುಲೇಟೆಡ್ ಟೈಮ್ ಅಂತ ಕೂಡ ಸ್ಟೇಟಸ್ ಕೂಡ ತೋರಿಸ್ತಾ ಇದೆ. ರೈಟ್, ಸೊ ಇದರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತಂದ್ರೆ, ನನಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಪೆಂಡಿಂಗ್ ನಲ್ಲೇ ತೋರಿಸ್ತಾ ಇದೆ. ಸೊ ನಾನು ಅಪೀಲ್ ಮಾಡ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಗ್ರಿವೆರೆನ್ಸ್ ಮಾಡ್ತಾ ಇದ್ದೀನಿ, ಇದು ಆದಷ್ಟು ಬೇಗ ಪ್ರೊಸೆಸ್ ಮಾಡಿ ಅಂತ. ಓಕೆ, ಸೊ ಈ ತರ ಕೂಡ ನಾನು ಡೀಟೇಲ್ ಆಗಿ ಎಲ್ಲ ಸಬ್ಮಿಟ್ ಮಾಡಿದೆ. ಓಕೆ, ಸೊ ನೋಡಿ 18th ಡೇಟಿಗೆ ನಾನು ಸಬ್ಮಿಟ್ ಮಾಡಿದ್ದೀನಿ. ಸೊ ಈಗ ಮತ್ತೆ ನಾನು ಚೆಕ್ ಮಾಡ್ತಿದ್ದೀನಿ ಡೈಲಿ ಸ್ಟೇಟಸ್. ಓಕೆ, ಸೊ ಇಲ್ಲಿ ನೋಡಿ 27 ಜನವರಿ ಒಳಗಡೆ ಇವರು ಒಂದು ಆಕ್ಷನ್ ಮಾಡಬೇಕು ಇದ್ರ ಮೇಲೆ. ಓಕೆ, ಸೊ ಪೆಂಡಿಂಗ್ ಫಾರ್ 2 ಡೇಸ್ ಆಯ್ತು ಈಗ. ರೈಟ್, 19th ಮಾರ್ಚ್ ವರೆಗೂ ನಮಗೆ ಮತ್ತೆ ಆಪ್ಷನ್ ಕೊಟ್ಟಿದ್ದಾರೆ. ಅಂತಂದ್ರೆ ಈಗ 27th ಜನವರಿಗೆ ಅವರು ಏನು ಮಾಡಿಲ್ಲ. ಓಕೆ, ಸೊ ಅವಾಗ ನನ್ನ ಹತ್ರ ಆಪ್ಷನ್ ಏನಿದೆ, ಮತ್ತೆ ಸೆಕೆಂಡ್ ಅಪೀಲ್ ಕೂಡ ನಾನು ಮಾಡಬಹುದು. ಎದ್ರ ಒಳಗಡೆ ಮಾಡಬಹುದು, 19th ಮಾರ್ಚ್ ಒಳಗಡೆ ನಾನು ಮಾಡಬಹುದು. ಸೊ 28th ಜನವರೆಗೂ ಅವ್ರು ಏನು ಮಾಡಿಲ್ಲ, ಅಥವಾ ಇದು ಪ್ರೊಸೆಸ್ ಆಗಿಲ್ಲ, ನನಗೆ ಇನ್ನೂ ಅಪ್ರೂವಲ್ ಆಗಿಲ್ಲ, ಡೌನ್ಲೋಡ್ ತೋರಿಸ್ತಾ ಇಲ್ಲ ಅಂತಂದ್ರೆ ಇಲ್ಲಿ 19th ಮಾರ್ಚ್ ವರೆಗೂ ಮತ್ತೆ ಸೆಕೆಂಡ್ ಅಪೀಲ್ ನೀವು ಮಾಡಬಹುದು ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ರೈಟ್, ಸೊ ಇಲ್ಲಿ ಮತ್ತೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಲಿಂಕ್ ಟು ಫೈಲ್ ಅಪೀಲ್ 2 ಅಂತ. ಇದು ಯಾವಾಗ ಮಾಡಬಹುದು ನೀವು, 27 ಜನವರಿ ವರೆಗೂ ಏನು ಆಗ್ತಾ ಇಲ್ಲ, ಅಪ್ರೂವಲ್ ಪ್ರೊಸೆಸ್ ಆಗ್ತಾ ಇಲ್ಲ ಅಂದ್ರೆ 28 ಜನವರಿ ದಿಂದ ನೀವು ಇದು ಸೆಕೆಂಡ್ ಅಪೀಲ್ ಕೂಡ ಮಾಡಬಹುದು. ಎದ್ರ ಒಳಗಡೆ ಮಾಡ್ಕೋಬಹುದು, 19th ಮಾರ್ಚ್ ಒಳಗಡೆ ಮಾಡ್ಕೋಬಹುದು. ಓಕೆ, ರಿಜೆಕ್ಟ್ ಆಯ್ತು, ಪೆಂಡಿಂಗ್ ತೋರಿಸ್ತಾ ಇದೆ ಅಂತ. ಓಕೆ, ಸೊ ಈಗ ಸೆಕೆಂಡ್ ಅಪೀಲ್ ಕೂಡ ನೀವು ಮಾಡಬಹುದು. ಬಟ್ ನನಗೆ ಇಲ್ಲಿ ಏನಾಗಿದೆ, 24th ಜನವರಿಗೆ ನನಗೆ ಅಪ್ರೂವಲ್ ಸಿಕ್ಕಿದೆ, ನನಗೆ ಡೌನ್ಲೋಡ್ ಇಸಿ ಆಪ್ಷನ್ ತೋರಿಸ್ತಾ ಇತ್ತು. ಸೊ ನಾನು ಡೌನ್ಲೋಡ್ ಕೂಡ ಮಾಡ್ಕೊಂಡೆ. ರೈಟ್, ಸೊ ನೀವು ಈ ತರ ನೋಡ್ಬೋದು. ಸೊ ಈ ತರ ಡೀಟೇಲ್ ಆಗಿ ಒಂದು ಸಕಾಲ್ ವೆಬ್ಸೈಟ್ ಲಿಂದ ನಾವು ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ಅಂಡ್ ಏನಾದ್ರೂ ಕಂಪ್ಲೇಂಟ್ ಇದ್ರೆ ಅಥವಾ ಅಪೀಲ್ ಇದ್ರೆ ಅದು ಕೂಡ ಫಸ್ಟ್ ಅಪೀಲ್ ಮಾಡಬಹುದು, ಸೆಕೆಂಡ್ ಅಪೀಲ್ ಕೂಡ ಮಾಡಬಹುದು. ಓಕೆ, ಸೊ ಈ ತರ ಡೀಟೇಲ್ ಆಗಿ ನಿಮಗೆ ಕಾಣುತ್ತೆ, ಫಸ್ಟ್ ಅಪೀಲು, ಸೆಕೆಂಡ್ ಅಪೀಲು. ಓಕೆ, ಸೊ ಇದರಿಂದ ಹೆಲ್ಪ್ ಅಂತಂದ್ರೆ ಒಂದು ಪೆಂಡಿಂಗ್ ಯಾರು ತೋರಿಸ್ತಾ ಇದೆ ಅಥವಾ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ ಈ ತರ ಒಂದು ಆಪ್ಷನ್ ಕೂಡ ಸಕಾಲ್ ವೆಬ್ಸೈಟ್ ದಿಂದ ಸಿಗುತ್ತೆ ನಮಗೆ. ರೈಟ್, ಸೊ ಈಗ ನಿಮ್ಗೆ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.